ಈ ಮನ್ಯಾಗರೆ ನನ್ನ ಮಾತು ಒಟ್ಟ ಯಾರ ಕೇಳೋದೇ ಇಲ್ಲ ನೋಡು. ನಾನು ಆಗ ಹೇಳಿದನ ದೇವಸ್ಥಾನಕ್ಕೆ ಹೋಗ್ಬೇಕು, ಶ್ರಾವಣ ಐತಿ, ಹೂ ಒಟ್ಟ ಹರಿದಿಡುವ ಅಂತಂದ್ರೆ ನೋಡು ಯಾರೋ ಹರಿದಿಟ್ಟಿಲ್ಲ ನೋಡು ಒಟ್ಟ. ಈಗ ನಾನು ಸಸಿಗರೆ ಒಂದು ಕೆಲಸ ಬೇಡ, ದಗದ್ ಬೇಡ, ಬಗಸ್ ಬೇಡ ಒಟ್ಟ. ಅಯ್ಯೋ ಇಲ್ಲದಿ ಅತ್ತಿನಿ, ನಾನು ಹೂ ಹರಿಯಾಕಂತ ಬನ್ನಿ ಅಟ್ಲೋಟ ನೀನ ಹರ್ಕೊರತ್ತಿಲ್ಲ ಹೂವು. ಸರಿ ಸರಿ ಹರಿದು ಕೊಡ್ತಾನ, ತಗೊಂಡು ಹೋಗಂಕೆ ದೇವಸ್ಥಾನಕ್ಕೆ. ಸರಿ ಹರಿದು ಕೊಡ್ತಾನೆ ಸರಿನಾ? ಓಹೋ ಮೇಡಮ್ ಈಗ ನೆನಪಾತಿ ಆಮೇಲಪ್ಪ, ಈಗ ಬಂದ ನೋಡು. ಯಾಕ ನಾನು ಜಳಕ ಮಾಡಕ ಹೋಗಿತ್ತ ಮೊದಲ ಹೇಳಿನ ನಿನಗೆ ಒಂದು ದಿವಸ ಹೂ ಆಟ ಹರಿದಿಡುವ ಮತ್ತು ದೇವಸ್ಥಾನಕ್ಕೆ ಹೋಗ್ತಾನಂತ ಹೇಳ ಹರಿದೇ ಇಲ್ಲ. ಕುರ್ಚಿ ಮ್ಯಾಗ ಖಾಲಿ ಉದ್ಕಡಿ ಎಣ್ಣೆ ಆಟ ಹಾಕಿ ಇಟ್ಟು ಹೋಗಿ ನಾನು ಅವೆಲ್ಲ ಹಂಗದ ನೋಡಿ, ಅಲ್ಲಿ ಕ್ಯಾರಿ ಬ್ಯಾಗ್ದಾಗ ಸದ್ಯಕ್ಕೆ ಹಾಕಿಟ್ಟಿಲ್ ನೀ ಹಂಗದಾವು. ಅದಕ್ಕಾಗಿ ನಾನು ಒಂದೆರಡು ಹೂ ಹರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದನ್ನ. ಈಗ ನಾನು ನೋಡಿ ಹಿಂದಿಂದ ಬಂದ ಆಮೇಲೆ ಹೂ ಹರಿಯಕ್ಕೆ ಹೋಗಿದ್ದಾಳು, ಹೂ ಬೇಯ್ತಾಳು, ಹೂ ನಿಲ್ಲ ನಾನು ಹೋಗ್ತಾನಂತ ಹೇಳಿ ಆಟ ನಾಟಕ ಏಟ್ ಮಾಡ್ತಿ ಈ ನಮ್ಮ ಅತ್ತಿ ಒಟ್ಟ ನನಗೆ ಶರದಲ್ ನೋಡ್ರಿ. ಚಲೋ ಮಾಡ್ರು ಬೇಯ್ತಾಳು, ಮಾಡಿದ್ರಕ್ಕೂ ಬೇಯ್ತಾಳು. ಒಂದು 5 ನಿಮಿಷಪ್ಪ ಒಂದು ಲೇಟ್ ಆಯ್ತು, ಚಹಾ ಕುಡಿಯತ್ತೀನಿ, ಬಿಸಿ ಬಿಸಿ ಚಹಾ ಆರಿ ಹೋಗ್ತೈತಿ ಅಂಥೇಳಿ ಏನು ಮಾಡ್ತೀರಿ. ಅಟ್ರ ಒಳಗೆ ತಾವ ಪಟ ಪಟ ಜಳಕ ಮಾಡಿದಾಗ ಒಡ್ಬಂದಿಲ್ಲಿ ಹೂ ಹರಿಯತ್ತಾಳ. ಆ ಜಳಕಾರಿ ಹೆಂಗೆ ಮಾಡ್ತಾಳೋ ಯಾಮಲ್ಲಿ ದೇವ್ರಿಗೆ ಗೊತ್ತು. ಈ ಕಡೆ ಒಂದು ಮಗ್ ಹಾಕೋತಾಳೆ, ಈ ಕಡೆ ಒಂದು ಮಗ್ ಹಾಕೋತಾಳೆ. 2 ಮಗ್ನಾಗ ಈ ನಮ್ಮ ಅತ್ತಿ ಜಳಕ ಮುಗಿದು ಹೋಗ್ತೈತಿ ನೋಡ್ರಿ. ನಾವು ಮಾಡ್ಬೇಕಂದ್ರೆ 1-2 ಕೊಡ ಆದ್ರೂ ಸಾಕಾಗೋದಿಲ್ಲ ನಾ ಮಾಡಕ್ಕೆ ಜಳಕಕ್ಕೆ. ಈಗ ನಮ್ಮ ಅತ್ತಿ ನೋಡ್ಲಾ ಈಗ ಹರಿತಾಳ, ಗಪ್ಚುಪ್ ಹೂ ಹರಿಬೇಕಿರ್ಲೆ ಆತು ಬಿಡವ್ವ ಹರ್ಕೊರಾತನ ಅಂತೇಳಿ ಹರಿ ಸಲುವಾಗಿ ಇಟ್ಟೆಲ್ಲ ರಾಮಾಯಣ ಹೇಳತ್ತಾಳಪ್ಪ. ಅಂದ್ರೆ ನನಗೂ ಬುದ್ಧಿಲ್ ಬರ್ರಿ ಏನು ಮಾಡ್ತೀರಿ. ನಾ ಬಂದ ಈಕಿನ ಕೇಳತ್ತಾನ ನಮ್ಮ ಅತ್ತಿ, ನನಗೆ ಗೊತ್ತಿತ್ತು ಈಕಿ ನನ್ನ ಬೇಯ್ತಾಳ ಅಂತೇಳಿ ಅಂದ್ರು ಕೇಳಿ ಕ್ಯಾರ ಹಾಕೊಂಡಂಗೆ ಆಗ್ತೈತಿರಿ ನನಗೇರಿ ಒಟ್ಟ. ಅಯ್ಯೋ ಅತ್ತಿ ಚಹಾ ಕುಡಿಯತ್ತೀನಿ, ಚಹಾ ಕುಡ್ದ ಬಂದು ಇನ್ನೇನು ಹೂ ಹರಿಬೇಕನ್ನೋ ಒಳಗಾಗಿ ನೀನು ಲಗುಟ್ನ ಜಳಕ ಮಾಡಿ ಬಂದ ಹೂ ಹರಿಯಾತಿದ್ದಿ. ಇದ್ರಾಗ ನಾ ಏನು ಮಾಡಲಿ? ಅದೇನಾರ ಆವತ್ತು ದೇವಸ್ಥಾನಕ್ಕೆ ಹೋಗತ್ತಿ ಈ ನಮೂನಿ ಹೊಪ್ಪ ಶಿಟ್ಟು ಮಾಡ್ಕೊಂಡು ಹೋಗ್ಬೇಡ. ದೇವ್ರು ಏನು ಅನ್ಬೇಕ ಯಾಕೋ ನನ್ನ ಬಾಗಿಲಿಗೆ ಭಕ್ತಿ ಈ ನಮೂನಿ ಶಿಟ್ಟದಾಗ ಬಂದಾಳ ಅಂಥೇಳಿ ನಿನಗೆ ಹೊರ ಕೊಡ್ದ ದೇವ್ರ ಗುಡಿಯಿಂದ ನಾವು ಓಡಿ ಹೋಗಿದ್ದ. ನಾವು ದೇವ್ರ ಈ ನಮೂನಿ ಶಿಟ್ಟದು ಮಾಡ್ಕೊಂಡು ಹೋಗ್ಬೇಡ ದೇವಸ್ಥಾನಕ್ಕೆ. ಚಲ್ತಂಗ ಹೋಗ ಅತ್ತಿ. ಹ್ಞೂ ನನಗೆ ಗೊತ್ತಾಯ್ತು ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂಥೇಳಿ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾನಂಗಾರ. ನೀ ಏನು ಬರ್ತೀಯನ ದೇವ್ರ ಗುಡಿಗೋದು ಮತ್ತೆ ಹೇಳಿ ನೋಡಿ. ಈಗ ಹೋಗೋಣ ಇಬ್ಬರು ಕುಡಿಯ. ನಾ ಏನ ಬರ್ದಿಲ್ಲ, ಹೋಗು ಗಿರಿಜಿ ಪಾರಿ ಬರ್ತಾನಂತ ಹೇಳಿದಾರು. ನಾವು ಬೇರೆ ಕಡೆ ದೇವ್ರ ಗುಡಿಗೆ ಹೋಗ್ತೀವ ಅಲ್ಲಿ. ನೀ ಹೋಗಿ ಬರೋ ಹಂಗಾರೆ ಇಲ್ಲೇ ಊರಾಗಿನ ದೇವ್ರಿಗೆ ಆತು ಹೋಗಿ ಬರ್ತಾನ ತಗೋ. ಸುಬ್ಬಗ ಹೇಳಿದನ್ನ ದೇವಸ್ಥಾನಕ್ಕೆ ಹೋಗತ್ತಾನಂತೇಳಿ. ನೀನು ಮನೆ ಕಡೆದು ಹುಷಾರ, ಲಗುಟ್ನ ಬಾ ನೋಡ. ಆಕಿ ಏನದ ರೇಷ್ಮೆ ಒಬ್ಬಾಕಿದಾಳ, ನಿನ್ನ ಸಸಿ ಮನ್ಯಾಗ ಆಕಿಗೆ ಅರ್ಧಂಬರ್ಧ ಕನ್ನಡ ಬರ್ತಕ ಅದು ಏನಾರ ಎಡವಟ್ಟದು ಮಾಡ್ಕೊಂಡು ಕೂತ್ಗಿದ್ದಾಳ. ಹಿಂದ ಹೂವು ಹರಿದಿಟ್ಟಿದ್ದಿ ನೋಡತ್ತಿ, ತಗೊಂಡು ಹೋಗ ಹಿಂಬಲ್ಲಿ ಮರ್ತಗಿದ್ದಿ. ಮೊದಲ ಆ ಹೂವು ಯವ್ವ, ಆ ಹೂವಿನ ಸಲುವಾಗಿರ ಏನು ಅನ್ಬಾರ್ದಲ್ಲ ಅನ್ಸ್ಕೊಂಡು ಹೋಗ ನ್ಯಾಯ ರೀ. ನಮ್ಮ ಅತ್ತಿ ಮನ್ಯಾಗ ಇದ್ರ ವಟ 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 ಪಿಟಿ 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 ಅನ್ಕೋತ ಇರ್ತಾಳವ್ವ ದೇವ್ರ. ಮತ್ತು ಅಂಥದ್ರಾಗ ನಮ್ಮ ಅತ್ತಿ ಹಿಂಬಲ್ಲಿ ದೇವಸ್ಥಾನಕ್ಕೆ ಹೋಗೋದು ಕಮ್ಮಿ, ಈಕಿ ಭಾಷಣನ ಕೇಳೋದಾಗ್ತೈತಿ ಹುಚ್ಚ ರೋಡ್ ತುಂಬ. ಅದಕ್ಕಿಂತ ಚಲೋ ನಾ ಬೇರೆ ದೇವಸ್ಥಾನಕ್ಕೆ ಹೋಗ್ತಾನೆ ಹೇಳಿ ಯವ್ವ. ಹೋಗಿ ಬನ್ನಿ ದೇವಸ್ಥಾನಕ್ಕೆ. ಅಯ್ಯೋ ಇಲ್ಲಿ 2 ಹೀರಿಕಾಯಿ ಇದ್ದಿಲ್ಲ ಯವ್ವ, ಯಾರು ಹರ್ಕೊಂಡು ಹೋರ? ಹೀರಿಕಾಯರೇ ಹರ್ಕೊಂಡು ಹೋಗ್ಬೇಕು ಅಂಥೇಳಿ ಬಂದಾಕಿನ ಪಲ್ಯಕ್ಕೆ ಆಗ್ತಾವ ಅಂಥೇಳಿ ಯಾವ ಪರ್ಶಾಟದು ಹರ್ಕೊಂಡು ಹೋದ್ವು ಯವ್ವ. ಪಿಸರುಗಳ ಹಿತ್ತಲಾಗ ಬಂದು ಹರ್ಕೊಂಡು ಹೋಗ್ತಾವು, ಗೊತ್ತಾಗೋದು ನೋಡಿ ಒಟ್ಟ. ಯವ್ವ ಎಂಥ ಚಂದಿದ್ದು ನೋಡಿ ಯವ್ವ. ಈ ರೇಷ್ಮೆಗೆ ಹೇಳಿನ್ಯ ಮೊದಲ ಹರ್ಕೋರ ಅಂಥೇಳಿ ಮಣ್ಣಿಂದ ಹೇಳತ್ತಾನು. ಏನು ಹೇಳೋದು ತಿಳಿತೈತೆ ಇಲ್ಲ ಯಾಮಲ. ಹಾಂ ಅಂತೈತಿ. ಏನು ಮಾಡ್ತೈತೆ ಸುಡ್ಗಾಡು ಸೈತಿ ಒಟ್ಟ. ಎಲ್ಲಿ ಹೇಳಿ ನಿಲ್ ಕರಿತಾನಿಲ್ಲಕ್ಕಿನ. ರೇಷ್ಮೆ ರೇಷ್ಮಾ हाँ सासू माँ बुलाया आपने? क्या हुआ सासू माँ? ಇಲ್ಲಿ ಬಾಯಿ ಹಬ್ಬ ಐತಲ್ಲ ಅದಕ್ಕ ಈಕಿಗೆ ಹಿಂಗೆ ಹೇಳ್ರ ಕೇಳೋದಿಲ್ಲ. ಈಕಿ ನಾವು ಒಂದಿಟ್ಟು ಅಲ್ಲಿ ಸನಿಕ್ಕೆ ಹೋಗಿ ಕರ್ಕೊಂಡು ಹೋಗಿ ಕೈ ಮಾಡಿ ತೋರಿಸಿ ಹೇಳ್ತಾನೆ. ಅಲ್ಲಿ ಉಪ್ಪರ ಅಲ್ಲಿ ಹಸ್ರ ಇಟ್ಟಿಟ್ಟು ಉದ್ದ ತಳಗ ಜೋತಿ ಬಿದ್ದದ್ದು. ಎಲ್ಲಿ ಹೋದು? ಯಾಡಿದ್ದು ದೊಡ್ಡ ಹಸರಾನು ಪಲ್ಲೆ ಮಾಡಿ ತಿನ್ನೋ ಅಂತಾವಿದ್ದು ಅಲ್ಲಿ. ಎಲ್ಲಿ ಹೋದು ಅವ? ನೀನು ಹರಿದಿಟ್ಕೊಂಡ್ಯೋ ಎಲ್ಲಿ? ಯಾರು ಬೇರೆದ್ರ ಹರ್ಕೊಂಡು ಹೋರೋ? ಮ್ಯಾಗ ನೋಡಲ್ಲ ಬಳ್ಳಿ ಕಾಣತೈತಿ, ಅದ್ರಾಗ ಬಳ್ಳಿಯಾಗ ಹಿಂಗೆ ಜೋತಿ ಬಿದ್ದಿದ್ದು. ಎಲ್ಲಿ ಹೋದು ಅವ? ಕಾಣವ ಅಲ್ವನ? ओहो आपको ये चाहिए? रुको अभी लाके देती हूँ मैं, इधर ही रुक जाओ. ಎಲ್ಲಿ ಹೋತ ಯವ್ವ ಇದ? ನಾ ಏನಂತ ಹೇಳಿನೋ ಇದೇನು ಮಾಡಕ್ಕೆ ಹೋತ ಒಳಗ ಮನಿ ಒಳಗ? लो सासू माँ जूता तो नहीं मिला, चप्पल मिल गया. इसी से क्या करना चाहते हो
ಬರ್ಲು. ಅಯ್ಯೋ ದೇವ್ರ, ಏ ಬುಗ್ಗುನಿ, ಹಳಿ ಬುಗ್ಗುನಿ, ನಾ ಏನು ಹೇಳತ್ತಾನು, ನೀ ಏನು ಮಾಡಿದಿ ಬಾ. ಅಯ್ಯೋ ಈಕೆ ಹೋಗಿ ಒಳಗಿಂದ ಹೋಗಿ ಚಪ್ಪಲ್ ತಂದು ಕೊಡತ್ತಾಳ ನನಗೆ. ನಾ ಈಕಿನ ಹೀರಿಕಾಯಿ ಕೇಳತ್ತಾನ, ಈಕೆಲ್ಲ ಬಿಡು ಚಪ್ಪಲ್ ತಂದ. ಗೊತ್ತಾಯ್ತು ನಿನಗೇನು ತಿಳಿಲಿಲ್ಲ, ನಾ ಅನ್ನೋದೇನು ನಿನಗೆ ಗೊತ್ತಾಗಲಿಲ್ಲ ಅಂಥೇಳಿ ಹಾಗೆ ಹೋಗತ್ತೆ ಬಿಡೋದು. ಹೀರಿಕಾಯಿ ಹೋಗಲು ಎಲ್ಲೇರಿ ಹೋಗಲು ಚಪ್ಪಲ್ ತೊಗೊಂಬಂದಾಳ ಯವ್ವ ಅಡ್ಡೆ ಅಂದ. ದೇವ್ರ ಚೆ 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 ಹಿಂಗಾರೆ ಹೆಂಗೆ ಯವ್ವ, ಈಕಿ ಹಿಂಬಾಲಿ ಹುಚ್ಚ ಸಾಯುತಕ ಯವ್ವ. ಬಂಗಡಿ ಮೀನು ಬಳಕಿದಾಗ ಎದೆ ತಾಳ ಬಳಕಿತಲ್ಲ, ಬಂಗಡಿ ಬಲೆಗೆ ಬಿದ್ದಾಗ ಮಸ್ತಂಗೆ ಮೀನು ತಂದ ಹುರ್ಕೊಂಡ ಉಪ್ಪ ಖಾರ ಹಾಕಿ ತಿಂದ್ರ ಇಟ್ಟು ಮಜಾ ಬಂದು ಹೋಗ್ತೈತಿ. ಅದಕ್ಕಾಗಿ ಹಿತ್ತಲಾಗ ಬಂದಾನೆ, ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಕಮ್ಮಂಗೆ ಇಲ್ಲೇ ಹುರ್ಕೊಂಡ ತಿಂದ ಆ ಕಡೆ ಒಗದು ಬಿಡ್ತಾನೆ, ಯಾರಿಗೂ ಗೊತ್ತಾಗೋದಿಲ್ಲ. ಮೀನಾ ಅವ್ವ ಏ ಸುಬಾ. ಅಯ್ಯೋ ದೇವ್ರ, ಈ ಹಿತ್ತಲಾಗ ಐತಿಲ್ಲ ದೆವ್ವ, ಯಾರೋ ಇಲ್ಲಂತ ನಾ ಬಂದ್ರ ನೋಡಿಬಿಟ್ಳು ಯಪ್ಪ ನನ್ನ ಗತಿ ಇವತ್ತ. ಏನಾದ ಸೊಬ್ಬಿ, ಯಾಕೆ ಹಿಂಗ ಚಿರಾಕತಿದೀ? ಯವ್ವ ದೇವ್ರ, ಏ ಊರ್ ಜೋಗ್ಯ, ಊರ್ ಪಿಸ್ರ, ಊರ್ ಬಾವ, ನನ್ನ ಬಾಯಿ ಇವತ್ತ ಬೇಗ ಬರತ್ತ. ಇವತ್ತು ಗಂಡ ಅಲ್ಲ ನೀ, ನನ್ನ ಶತ್ರು ಇದ್ದಂಗ ನೀ. ನಿನಗೆ ಗೊತ್ತಿಲ್ಲ ಶ್ರಾವಣ ನಡೆಯತೈತಿ ಅಂತ ಹೇಳಿ. ಗೊತ್ತಿದ್ದು ಮೀನಾ ತಗೊಂಡು ಬಂದೆ ಅಂದ್ರೆ ಎಂಥ ಬಾವ ಇರ್ಬೇಕು ನೀ, ಊರ್ ಜೋಗ್ಯ ಇರ್ಬೇಕ. ನಿನಗೆ ಗೊತ್ತೈತಿ ಮನ್ಯಾಗ ಶ್ರಾವಣ ನಡೆಯತೈತಿ, ಏನ ತರಬಾರ್ದು ಅಂತ ಹೇಳಿ ಮೀನಾ ತಂದ ಇಲ್ಲಿ ಹಾಡು ಹೇಳತ್ತಾನ, ಬಂಗಡಿ ಮೀನು ಬಳಕಿದಾಗ ಅಂತೇಳಿ. ನಿನ್ನ ಮಾಡ್ತಾನೆ, ನಿನ್ನ ಇವತ್ತು ಚಲೋ ತಂಗ ಬಳಕಿಸ್ತಾನೆ ನಾನು. ನಿನ್ನ ಇವತ್ತು ನನ್ನ ಕೈಯಾಗ ಸಿಕ್ಕ ನೋಡಿ ರೆಡ್ ಹ್ಯಾಂಡಾಗಿ, ಅದಕ್ಕೆ ಹಿತ್ತಲ ಬಾಗ್ಲಿಂದ ಬರ್ತಿದ್ದೀನಿ. ಊರ್ ಜೋಗೆ ಮೀನ ಹಿಡ್ಕೊಂಡು ಬಂದಾನ. ಒಗಿತೀರ ಸರಿ ಸರಿ ಕಡೆ ಹೋಗಿ ಮೀನ ಒಗಿತೀವಿಲ್ಲ. ಈಗ ನನಗೆ ಬರೋ ಸಿಟ್ಟಿಗೆ ಮುಟ್ಟಾಕು ಬರ್ದಾಗ ಈಗ ಶ್ರಾವಣ ಮುಟ್ರ ನನ್ನ ಮೇಲ್ಗೆ ಆಗಿ ಹೋಗ್ತಾನೆ. ಈಗ ಮೇಲ್ಗೆ ನನ್ನ ಹಿತ್ತಲೆಲ್ಲ ಮೇಲ್ಗೆ ಮಾಡಿ ಹೋಗದ ಯವ್ವ, ಮಡಿ ಎಲ್ಲ ನಾಶ ಮಾಡಿ ಹೋಗದ ದೇವ್ರ. ಚೀ ತೂ ಬಾಯಾಗ ನಿನ್ನ ಬಾಯಾಗ ಇವನ ಮೀನು ಹಾಕಿ ತುರುಕಿ ಕಟ್ಗಿಲ ನಿನ್ನ ಊಟ ಬಡ್ಲಿ ಒಂದ ಏನೇನೇರ ನನ್ನ ಬಾಗಿಲಿಗೆ ನನ್ನ ಬಾಯಿಗೆ ಬೇಗ ಬರತ್ತಾವ ಯವ್ವ ದೇವ್ರ. ಚೀ ತೂ ಹಂಗಲ್ಲ, ಇವತ್ತ ತಗೊಂಡ್ ಬಂದನ್ನ, ಇಲ್ಲಾಂದ್ರೆ ಯಾವತ್ತ ತಗೊಂಡು ಬರೋದಿಲ್ಲ. ಅದಕ್ಕೆ ಹಿತ್ತಲಾಗ ತಂದನ, ಮನಿ ಒಳಗೆ ತಂದಿಲ್ಲ. ಹಿತ್ತಲಾಗನ ತಿಂದು ಇಲ್ಲೇ ಇದನ್ನ ಮುಗಿಸಿ ಒಗಿತಾನ. ಒಗಿ ಅಂತ ಅನ್ಬೇಡ, ಹಂಗೆ ಒಗಿಲಿ ಯವ್ವ. ಎಷ್ಟು ರೊಕ್ಕ ಕೊಟ್ಟು ತಗೊಂಡು ಬಂದನ, ತಿನ್ನಾಕಿರೆ ಬೀಡ ಒಂದು ಈಟ ತಿಂದ ಒಗದು ಬಿಡ್ತಾನ ಸುಬ್ಬಿ. ಇಟ್ಟೆಲ್ಲ ಬೇಯತನು ಇನ್ನಾರು ಕೈಯ ಹಿಡ್ಕೊಂಡು ನಿತ್ತಿ ಅದನ್ನ ಇನ್ನ ಒಂದಿಟ ತಿತ್ತಿ ಅಂತಿ, ಹಿಂದೆ ತಿತ್ತಿ ಮುಂದೆ ತಿತ್ತೆ, ಎಲ್ಲಿ ಬೇಕಾದಲ್ಲ. ನಿನ್ನ ಮಾತ್ರ ಇಲ್ಲಿ ತಿನ್ನು ಕೊಡೋದಿಲ್ಲ ಯವ್ವ. ನನ್ನ ಇಡೀ ಪೂರ ಮನಿ ಎಲ್ಲ ಮೇಲ್ಗೆ ಮಾಡಿ ಹೋಗದ ಯವ್ವ ದೇವ್ರ. ನನಗೆ ಹಿತ್ತಲಾಸಲೇಕ ಮೇಲ್ಗೆ ಮಾಡಿ ಹೋಗದ ದೇವ್ರ. ಆಂಟ್ಯಾನ ಮಗ, ಊರ್ ಜೋಗ್ಯ ಪಿಸರ, ನಿನಗೇನ ಮನುಷ್ಯ ಇದ್ದಿದ್ದನ ಇದೆಯೋ ಮುದುಗಾನಾಗಿದ್ದಿ. ನಿನ್ನ ಬುದ್ಧಿ ಎಲ್ಲಿ ಇಟ್ಟಿದ್ದಿ? ಮೀನ ತಿತ್ತನಂತ ಮೀನ, ನಿನ್ನ ಹಲ್ಲೆಲ್ಲ ಮುರಿದೋಗಿತ್ತಾನ ನಿಲ್ವ. ಇನ್ನೊಮ್ಮೆ ನಿನಗೇನೋ ತಿನ್ನಾಕ ಬರ್ದಂಗೆ ಮಾಡಿ ಹೋಗಿತ್ತಾನೆ. ಇಟ್ಟೆಲ್ಲ ಬಿಯಾತನ ಇನ್ನಾರ ಕೈ ಹಿಡ್ಕೊಂಡು ನಿಂತಾನಂದ್ರ. ಅಯ್ಯೋ ಇವರಿಬ್ರು ಹಿಂಗೆ ಓಡಾತಾರ ಇವ ಪಾರಕ್ಕ. ಇದೇನಿದು ಸುಬ್ಬನ್ ತಲೆ ಮ್ಯಾಗ ಮೀನ್ ಐತಿ, ಅವ್ ಓಡಾತಾನ, ಹಿಂದ್ಗಡೆ ಸುಬ್ಬಕ್ಕೆ ಓಡಾತಾಳ. ಏನಿದೆ ಇವ್ರದ್ದು? ನಾ ಮಾತ್ರ ಮೀನ ತಿನ್ನಾವನ, ಒಂದೀಟ ಆದ್ರೂ ತಿನ್ನಾವನ. ನಾ ಅಷ್ಟು ಕಷ್ಟಪಟ್ಟು ಕುಣ್ಕೊಂಡು ಬಂದನಂದ್ರ ನಾ ತಿನ್ನಾವನ. ಇನ್ನು ತಿನ್ನಾಕ ಬಿಟ್ರಲ್ಲ ತಿನ್ನಾವ. ಓಡು, ನೀ ಎಲ್ಲಿ ಓಡ್ತಿ ಓಡ, ನಿನ್ನ ಮಾತ್ರ ನಾನು ಬಿಡುದೇ ಇಲ್ಲ. ನಾನು ಓಡತ್ತನ್ನ ಹಂಗ, ನಿನ್ನ ಬಿಡುದೇ ಇಲ್ಲನಾ. ಏ ರೇಷ್ಮೆ ತರಬೇಲಿ ಚಪ್ಪಲ್ ತರಬ, ಒಂದು ಕೆಲ್ಸಕ್ಕೆ ಬರಲಿ. ತಾಯಿ ನೋಡ್ರಿ ಹೆಂಗೆ ಕಡಿತಾರೆ ಇದನ್ನು ತೊಗೊಂಡೋಗಿ ಸುಬ್ಬನ್ ತಾಯಿ. ಯಾ ಮೀನು ತಿತ್ತಿ ಮೀನ ತಗೋ ಮೀನು ತಿತ್ತಾನ ಮೀನು. ಆಕಿನ ಗಪ್ ಚಪ್ ತೊಗೊಂಡು ಬಂದಾನ, ಹಿತ್ತಲಾಗ ತೊಗೊಂಡು ಬಂದ. ನಾನು ಹಿತ್ತಲೆಲ್ಲ ಮೇಲ್ಗೆ ಮಾಡಿ ಹೋಗೋದೆ ವಾ ದೇವ್ರ. ನಾಳೆಲ್ಲ ಚೊಲ್ತಂಗೆ ನೀರು ಹಾಕಿ ಗೊಜ್ಜಿ ತೊಳಿಬೇಕು ನನ್ನ ಗಿಡಗಳೆಲ್ಲನ. ಪಿಸ್ರು ಊರ್ ಜೋಗ್ಯ, ಊರ್ ಬಾವ, ಮನ್ಯಾಗ ಎಂಥ ಚಂದ ಅನ್ನ ಸಾರ ಹೋಳಿಗೆ, ಶೇಂಗಾಕಾಳು ಹೋಳಿಗೆ, ಏನು ಬೇಕಾದೆಲ್ಲ ಮಾಡ್ತು. ತಿನ್ನೋದು ಬಿಟ್ಟು ಇವ್ರಿಗೆ ಮಾಂಸಾಹಾರಿನೇ ಬೇಕು. ಇವ್ರಿಗೆ ಒಂದು ದಿವಸ ಅದನ್ನು ಬಿಟ್ಟಿರಕ್ಕೆ ಹೌದು ನೋಡಿ. ಇವ್ರು ಗಂಡಸರಿಗೆ ಹೊಟ್ಟೆ ಬೇಕಾ ಬಾಯಿಗೆ ರುಚಿ. ಅದೆಲ್ಲ ಅಲ್ಲೇನ ತಿಂದಾಗ ಮನಸ್ಸಿಗೆ ತೃಪ್ತಿ ಆಗ್ತೈತಿ. ನಿನ್ನಿವತ್ತ ಸಿಕ್ಕಿಲ್ಲ ನನ್ನ ಕೈಯಾಗ ಓಡತಾನ, ಜಗದ ಓಡತಾನ. ತಗೋ
ಸಾಕು ಬಿಡ ಇನ್ನು ಸಾಕು ಆ ಮೋಚೆಲ್ಲ ಬಾತ್ ಓತ್ ಬಿಡ ಆ ಮೀನ್ ಸಲುವಾಗಿ ಆಂಟಿ ಅಂದ ಆ ಮೀನ್ ಹಡ್ಲಿ ಒಂದು ಯಾರ ಮೋತಿ ಬೆಳಿಗ್ಗೆ ನೋಡಿ ಎದ್ದೀನೋ ಯಾಮಲ್ಲ ಇವತ್ತು ನಿನ್ನ ಕೈಯಾಗ ಸಿಕ್ಕೊಂಡ್ ಬಿಟ್ಟಿನಿ ನಾನ ಯವ್ವಾ ಸಾಕ ಸಾಕ ಸುಬ್ಬಿ ಸಾಕಿನ